A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇದರಂದು ಭಗವಾನ್ ವರ್ಧಮಾನ ಮಹಾವೀರ ಜಯಂತಿ ನಿಮಿತ್ತ ಶ್ರೀ ಉಸ್ಮಾನ್ ಬಾಷಾ ಅಲ್ಗೂರ ಜಂಟಿ ಕಾರ್ಯದರ್ಶಿ ವಿಜಯಪುರ ವಕೀಲರ ಸಂಘ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ಪ್ರಶಾಂತ ತೆನೆಹಳ್ಳಿ ವಕೀಲರು, ಅಬ್ದುಲ್ ರಜಾಕ್ ನದಾಪ್ ವಕೀಲರು, ಶಶಿಕುಮಾರ ಹೊನ್ನಮೋರೆ ವಕೀಲರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜನತೆಗೆ ಭಗವಾನ್ ವರ್ಧಮಾನ್ ಮಹಾವೀರ ಜಯಂತಿ ಶುಭಾಶಯಗಳು. ಭಗವಾನ್ ವರ್ಧಮಾನ್ ಮಹಾವೀರರು ಕ್ರಿಸ್ತಪೂರ್ವ 599ರಲ್ಲಿ ಬಿಹಾರ ರಾಜ್ಯದ ಪಾವಗಢ ಹತ್ತಿರದ ವೈಶಾಲಿ ಎಂಬಲ್ಲಿ ಬಿಡ್ತಾರೆ. ಅವರ ತಂದೆ ಹೆಸರು ಸಿದ್ಧಾರ್ಥ ಅಂತ ಮತ್ತು ತಾಯಿ ಹೆಸರು ತ್ರಿಶಲಾ ಅಂತಾರೆ. ಅವ್ರಿಗೇನ್ರಿ ಯಶೋಧ ಅಂತ ಮಳೆಯೊಂದಿಗೆ 18ನೇ ವಯಸ್ಸಲ್ಲಿ ಮದುವೆ ಆಗ್ತದ್ರೆ ಮುಂದೆ ಪ್ರಿಯದರ್ಶಿನಿ ಅಂತ ಮಗಳು ಬಿಡ್ತಾರ್ರಿ. ಅವ್ರೇನ್ರಿ 12 ವರ್ಷಗಳ ಕಾಲ ಒಂದು ತಪಸ್ಸನ್ನು ಮಾಡ್ತಾರೆ. ತಪಸ್ಸು ಮಾಡಿದ ನಂತರ ಅವರಿಗೆ ಜ್ಞಾನವೇ ಆಗುತ್ತೆ. ಅವ್ರಿಗೆ ಕೇವಲ ಇನ್ನೊಂದು ಕರೀತಾರೆ. ಮುಂದೆ ಏನ್ರಿ ಅವರು ಸತ್ಯದ ಅನ್ವೇಷಣೆ ಮಾಡ್ತಾರ. ಅಲ್ಲದೆ ಅವರು ಜಿನ ಅಂತ ಕರೀತಾರೆ. ಜಿನ ಅಂದ್ರೆ ಏನಪ್ಪಾ ಅಂದ್ರ ಮನುಷ್ಯನಲ್ಲಿರುವಂತ ಎಲ್ಲ ಆಶಯಗಳನ್ನು ಗೆದ್ದವನಿಗೆ. ಜಿನಲಿಂದ ಜೈನ ಧರ್ಮ ಅಂತ ಆಗಿದೆ. ಅವರಲ್ಲಿ ಕ್ರಿಸ್ತಪೂರ್ವ 527ರಲ್ಲಿ ಪಾವ ಎಂಬಲ್ಲಿ ತೀರ್ಪುತ್ತಾರೆ. ಅವರು ವರ್ಧಮಾನ್ ಮಹಾವೀರರು ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಮತ್ತು ತತ್ವಗಳಂದ್ರ 5 ಅದ ಒಟ್ಟು. ಒಂದು ಅಹಿಂಸೆ. ಅಹಿಂಸೆ ಪರಮೋ ಧರ್ಮ ಅಂದ್ರೆ ಜಗತ್ತಿಗೆ ಏನ್ರಿ ಅಹಿಂಸೆಯನ್ನು ಸಾರಿದವರು ಭಗವಾನ್ ವರ್ಧಮಾನ್ ಮಹಾವೀರರು. ಅಂದ್ರ ದೈಹಿಕವಾಗಿ ಹಿಂಸೆ ಅಲ್ರಿ, ಮಾನಸಿಕವಾಗಿ ಹಿಂಸೆ ಕೊಟ್ಟರು ಕೊಟ್ಟಂಗ್ರಿ. ಫಸ್ಟ್ ಅಹಿಂಸಾ ತತ್ವ ಹೇಳ್ತಾರ್ರಿ. ಸೆಕೆಂಡ್ ಏನ್ರಿ ಸತ್ಯವನ್ನು ಹೇಳ್ಬೇಕು. ಅಂದ್ರ ನಾವು ಜೀವನದಲ್ಲಿ ಎಂತ ಕಷ್ಟ ಬಂದ್ರೆ ನಾವು ಸತ್ಯವಾಗಿರ್ಬೇಕು. ಸತ್ಯ ಧರ್ಮ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಏನ್ರಿ ಕಳತನ ಮಾಡ್ಬೇಡ ಅಂತ ಹೇಳ್ತಾರೆ. ಮನುಷ್ಯ ಯಾವುದೇ ಸಂದರ್ಭದಲ್ಲಿ ಏನ್ರಿ ಎಂತ ಕಷ್ಟ ಬಂದ್ರು ಸಹ ನಾವು ಕಳತನ ಮಾಡ್ಬೇಡ ಅಂತ ಹೇಳ್ತಾರೆ. ಅದಲ್ಲದೆ ಯಾವುದೇ ಆಸ್ತಿಯನ್ನು ಸಂಗ್ರಹಿಸಬೇಡ ಅಂತ ಹೇಳ್ತಾರೆ. ಮನುಷ್ಯ ಏನ್ರಿ 3 ತತ್ವ ಅದಾರಿ: ಗಳಸು, ಬಳಸು ಮತ್ತು ಉಳಿಸು. ಮೊದಲು ಗಳಿಸ್ಬೇಕ್ರಿ, 2ನೇದು ಉಳಿಸ್ಬೇಕು, 3ನೇದು ಉಳಿಸ್ಬೇಕ್ರಿ. ಅದೇ ರೀತಿಯಲ್ಲಿ 5ನೇದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಬಗ್ಗೆ ಹೇಳ್ತಾರೆ. 5 ತತ್ವ ಹೇಳಿದ್ದಾರೆ. ಅದರಲ್ಲಿ ತ್ರಿರತ್ನಗಳು ಹೇಳ್ತಾರೆ. ಅವರು ತ್ರಿರತ್ನಗಳು ಏನಪ್ಪಾ ಅಂದ್ರ ಸಮ್ಯಕ ಜ್ಞಾನ, ಸಮ್ಯಕ ದರ್ಶನ ಮತ್ತು ಸಮ್ಯಕ ಚಾರಿತ್ರ್ಯ. ಸಮ್ಯಕ ಅಂದ್ರೆ ಒಳ್ಳೇದ್ರಿ, ಒಳ್ಳೆ ಜ್ಞಾನ ಬೇಕ್ರಿ ಮನುಷ್ಯನಿಗೆ. ಜಗತ್ತಲ್ಲಿ ಕೆಟ್ಟ ಜ್ಞಾನ ಅದ ಮತ್ತು ಒಳ್ಳೆ ಜ್ಞಾನ ಅದ. ಅವ್ರೇನ್ ಹೇಳ್ತಾರೆ? ಸಮ್ಯಕ ಜ್ಞಾನ ಬಗ್ಗೆ ಹೇಳ್ತಾರೆ ಮತ್ತು ಸಮ್ಯಕ ದರ್ಶನ. ಮನುಷ್ಯ ಅಂದ್ರೆ ಒಳ್ಳೆ ನೋಡ್ಬೇಕ್ರಿ. ಕೆಟ್ಟದ್ ನೋಡೋದು ಕೆಟ್ಟದಾಗತ್ತೆ, ಒಳ್ಳೆ ನೋಡುತ್ತ ಹೇಳ್ತಾರೆ. ಸಮ್ಯಕ ದರ್ಶನ ಹೇಳ್ತಾರೆ ಮತ್ತು ಸಮ್ಯಕ ಚಾರಿತ್ರ್ಯ. ಮನುಷ್ಯರಲ್ಲಿ ಕ್ಯಾರೆಕ್ಟರ್ ಬಹಳ ಇಂಪಾರ್ಟೆಂಟ್ ಅದ. ನಾವ್ ಇರುವಂತ ಏನ್ರಿ ದಿನನಿತ್ಯದಲ್ಲಿ ಆಚಾರ ವಿಚಾರಗಳು ಒಳ್ಳೇದಿರ್ಬೇಕಂತ ಹೇಳ್ತಾರೆ. ಈಗ ಭಗವಾನ್ ವರ್ಧಮಾನ್ ಮಹಾವೀರ ಏನ್ರಿ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಅವರು ಬಸದಿ ಬರ್ತಾವ್ರಿ. ಇವತ್ತಿನ ದಿವಸ ಏನ್ರಿ ಅವ್ರ ಜಯಂತಿ ದಿನ ಎಲ್ಲ ಬಸದಿಗಳನ್ನು ಅಲಂಕಾರ ಮಾಡ್ತಾರೆ ಮತ್ತು ಪೂಜೆ ಮಾಡ್ತಾರ ಮತ್ತು ಮಹಾಮಸ್ತಕಾಭಿಷೇಕ ಮಾಡ್ತಾರೆ. ಅದೇ ರೀತಿಯಲ್ಲಿ ಜೈನ ಧರ್ಮದಲ್ಲಿ ನೋಡಿದಾಗ ಅವರು ಪವಿತ್ರ ಗ್ರಂಥಪ್ಪ ಅಂದ್ರೆ ಅಂಗ ಮತ್ತು ಸೂತ್ರವನ್ನು ಬರ್ತಾರೆ. ಅವರು ಅಂಗ ಮತ್ತು ಸೂತ್ರವನ್ನು ಫಾಲೋ ಮಾಡ್ತಾರೆ ಮತ್ತು ಜಗತ್ತಿಗೆ ಅಹಿಂಸಾ ತತ್ವ ನೀಡಿದವರಂದ್ರ ಭಗವಾನ್ ವರ್ಧಮಾನ್ ಮಹಾವೀರ. ಅದೇ ರೀತಿಯಲ್ಲಿ ನಾವು ಎಲ್ಲರೇನ್ರಿ ಅವರ ಆದರ್ಶವನ್ನು ಅಳವಡಿಸ್ಕೋಬೇಕ್ರಿ. ಜೈನ ಧರ್ಮದಲ್ಲಿ ಅಂದ್ರೆ ಒಟ್ಟು 24 ಜನ ತೀರ್ಥಂಕದಾರೆ. ತೀರ್ಥಂಕ ಅಂದ್ರೆ ಏನಪ್ಪಾ ಅಂದ್ರ ಧರ್ಮ ಗುರುಗಳು. ಸಂಸಾರ ಎಂಬ ಸಾಗರವನ್ನು ದಾಟಿಸುವಂತ ಗುರುಗೇನ್ರಿ ತೀರ್ಥಂಕರ ಅಂತ ಕರೀತಾರೆ. ಇವ್ರೇನ್ರಿ 2 ಪಂಥ ಅದಾವ್ರಿ ಜೈನ ಧರ್ಮ. ಒಂದು ಶ್ವೇತಾಂಬರಿ, ಇನ್ನೊಂದು ದಿಗಂಬರ ಅಂತ. ಅಂದ್ರ 23 ತೀರ್ಥಂಕರ್ರಿ ಪಾರ್ಶ್ವನಾಥ್ ಅವ್ರಿಗೆ ಏನ್ ಫಾಲೋ ಮಾಡ್ತವ್ರಿಗೆ ಶ್ವೇತಾಂಬರಿ ಅಂತ ಕರ್ತಾರೆ. 24ನೇ ತೀರ್ಥಂಕರ ಭಗವಾನ್ ವರ್ಧಮಾನ್ ಮಹಾವೀರ ಫಾಲೋ ಮಾಡ್ತಾರ ದಿಗಂಬರ ಅಂತ ಕರ್ತಾರೆ. ಜೀವನ ಅಂದ್ರೆ ನಶ್ವರ ಅದ. ಅದೇ ರೀತಿಯಲ್ಲಿ ಶರಣರು ಅದೇ ಹೇಳ್ತಾರೆ 12ನೇ ಶತಮಾನವಾಗ, ಒಬ್ಬರ ಮನವನ್ನು ನೋಯಿಸಿ ಒಬ್ಬರ ಮನವನ್ನು ಘಾತವ ಮಾಡಿ ಗಂಗೆಯಲ್ಲಿ ಮಿಂದೊಡೆ ಏನಾಗುವುದಯ್ಯ, ಚಂದ್ರನು ಗಂಗಾ ನದಿಯ ದಡದಲ್ಲಿ ಬಂದಡೆ ಕಳಂಕ ಹೋಗುವುದೇ, ಯಾರೊಬ್ಬರ ಮನವನ್ನು ನೋವು ಮಾಡದವನೇ, ಯಾರೊಬ್ಬರ ಮನವನ್ನು ಘಾತವ ಮಾಡದವನೇ ಪರಮ ಪಾವನ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅದೇ ರೀತಿಯಲ್ಲಿ ಜಗತ್ತೊಳಗೇನ್ರಿ ಸರ್ವಶ್ರೇಷ್ಠ ಧರ್ಮ ಅಂದ್ರ ಜೈನ ಧರ್ಮ ರೀ. ಅದೇ ರೀತಿಯಲ್ಲಿ ವರ್ಧಮಾನ್ ಮಹಾವೀರನ್ರಿ ಎಲ್ಲರಿಗೆ ಒಂದು ಒಳ್ಳೆ ಆದರ್ಶವಾಗಿ ಹೋಗಿದ್ದಾರೆ. ಅವ್ರನ್ನ ಎಲ್ಲರೂ ಅವರ ಗುಣವನ್ನು ಅನುಸರಿಸಬೇಕು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರಗಳು. ನಾಡಿನ ಎಲ್ಲ ಸಮಸ್ತ ಜನತೆಗೆ ವರ್ಧಮಾನ್ ಜಯಂತಿ ಶುಭಾಶಯಗಳು. ವರ್ಧಮಾನ್ ಮಹಾವೀರ ಅಂದ್ರೆ ಯಾರು? ಅವರು ಕೊಟ್ಟಂಥ ಕೊಡುಗೆಗಳಂದ್ರೆ ವರ್ಧಮಾನ್ ಮಹಾವೀರರು ಜೈನ ಧರ್ಮದ 24ನೇ ತೀರ್ಥಂಕರು. ಒಟ್ಟು ಜೈನ ಧರ್ಮದಲ್ಲಿ 24 ತೀರ್ಥಂಕ ಬರ್ತಾ ಇದ್ದಾರೆ. ಮೊದಲನೇ ತೀರ್ಥಂಕರ ಆದಿನಾಥ ಅಥವಾ ಋಷಭನಾಥ, 23ನೇ ತೀರ್ಥಂಕರ ಪಾರ್ಶ್ವನಾಥ. ಅದೇ ರೀತಿಯಲ್ಲಿ 24ನೇ ತೀರ್ಥಂಕರ ವರ್ಧಮಾನ್ ಮಹಾವೀರ ಅಂತ ಬರ್ತಾರೆ. ನಾಳೆ ಅಂದ್ರೆ ಅವರು ವರ್ಧಮಾನ್ ಮಹಾವೀರ ಅವರ ಜಯಂತಿ ಇದೆ. ಅವರು ಕ್ರಿಸ್ತಪೂರ್ವ 599ರಲ್ಲಿ ಬಿಹಾರ್ ರಾಜ್ಯದ
ಪಾಟ್ನಾ ಎಂಬಲ್ಲಿ, ಪಾಟ್ನಾ ಹತ್ತಿರದ 27 ಕಿಲೋಮೀಟ್ರಿಂದ ವೈಶಾಲಿ ಎಂಬ ಹಳ್ಳಿ ಬರ್ತಾವ್ರಿ. ಆ ಹಳ್ಳಿಯಲ್ಲಿ ಜನಿಸ್ತಾವ್ರಿ. ಸಿದ್ಧಾರ್ಥ ಅಂತ ಅವ್ರ ತಂದೆ ಹೆಸರಿದ್ದಾರೆ, ತಾಯಿ ಹೆಸರು ತ್ರಿಶಲಾ. ಅವರು 18ನೇ ವಯಸ್ಸಿನಲ್ಲಿ ಯಶೋಧ ಎಂಬ ಹುಡುಗಿಯನ್ನು ಮದುವೆ ಆಗ್ತಾರೆ. ಅದೇ ರೀತಿಯಲ್ಲಿ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ನಂತರ ಅವರು ನೋಡ್ರಿ ಜೈನ ಧರ್ಮಕ್ಕಾಗಿ ಅವ್ರು ಕೊಟ್ಟಂಥ ತತ್ವಗಳು ಮತ್ತು ತ್ರಿರತ್ನಗಳು ಅಂದರೆ ಅವರು 5 ತತ್ವ ಹೇಳ್ತಾರೆ. ಒಂದು ಅಹಿಂಸೆ, 2 ಕಳ್ಳತನ ಮಾಡದಿರುವುದು, 3 ಸಂಪತ್ತನ್ನು ಸಂಗ್ರಹಿಸದಿರುವುದು ಮತ್ತು ಬ್ರಹ್ಮಚರ್ಯ. ಅಂದ್ರೆ ಪಾರ್ಶ್ವನಾಥ್ 4 ಹೇಳ್ತಾರೆ, 5ನೇದು ಅಂದರೆ ಇವರು ವರ್ಧಮಾನ ಮಹಾವೀರ್ ಹೇಳ್ತಾರೆ. ಅದೇ ರೀತಿಯಲ್ಲಿ ತ್ರಿರತ್ನಗಳು ಬರ್ತಾರೆ. ತ್ರಿರತ್ನ ಅಂದ್ರೆ ಏನಪ್ಪ ಅಂದ್ರೆ ಸಮ್ಯಕ ಜ್ಞಾನ, ಸಮ್ಯಕ ದರ್ಶನ ಹಾಗೂ ಸಮ್ಯಕ ಚಾರಿತ್ರ್ಯ. ಸಮ್ಯಕ ಅಂದರೆ ಒಳ್ಳೆಯ ಜ್ಞಾನ ಬೇಕು ಮನುಷ್ಯನಿಗೆ, ಒಳ್ಳೆಯ ಚಾರಿತ್ರ್ಯ ಬೇಕು ಮತ್ತು ಒಳ್ಳೆಯ ದರ್ಶನ ಮಾಡಬೇಕಂತದ ರೀ. ಈ ಥರ ಅಲ್ರಿ ಜೈನ ಅಂತ ಎದಕ್ಕೆ ಕರೀತಾರಪ್ಪ ಅಂದ್ರೆ ಜಿನ ಎಲ್ಲ ಅಂದ್ರೆ ಎಲ್ಲ ಮನುಷ್ಯನಲ್ಲಿರುವಂಥ ಎಲ್ಲ ಆಸೆ ಆಕಾಂಕ್ಷೆಯನ್ನು ಯಾರು ನಿಗ್ರಹಿಸ್ತಾರೋ ಅವರಿಗೆ ಜಿನ ಅಂತ ಕರೀತಾರೆ. ಜಿನಲಿಂದ ಜೈನ ಧರ್ಮವಾಗಿದೆ. ಜಗತ್ತಿಗೆ ಮೊಟ್ಟ ಮೊದಲು ಅಹಿಂಸಾ ಧರ್ಮವನ್ನು ಪ್ರಚಾರ ಮಾಡೋದು ಅಂತ ಹೇಳಿಕೊಟ್ಟ ಧರ್ಮ ಅಂದ್ರೆ ಜೈನ ಧರ್ಮ. ಅದರಲ್ಲಿ ವರ್ಧಮಾನ ಮಹಾವೀರನ್ರಿ ಬಹಳಷ್ಟು ಶ್ರೇಷ್ಠ ವ್ಯಕ್ತಿ. ಅಲ್ಲಿ ಅವರನ್ರಿ ದಿಗಂಬರ, ಅವರು ಯಾರು ಅವ್ರು ಅನುಸರಿಸ್ತಾರೆ ಅವ್ರಿಗೆ ದಿಗಂಬರ ಅಂತ ಕರಿತಾರೆ. ಯಾರು ಪಾರ್ಶ್ವನಾಥ್ 23 ತೀರ್ಥಂಕರದಾರ್ರಿ ಅವರನ್ನು ಅನುಯಾಯಿಗಳಿಗೆ ಶ್ವೇತಾಂಬರಿ ಅಂತ ಕರೀತಾರೆ. ಜೈನ ಧರ್ಮದಲ್ಲಿ 2 ಪಂಥದರಿ, ಒಂದು ಶ್ವೇತಾಂಬರ ಮತ್ತು ದಿಗಂಬರ ಅಂತೇಳಿ. ಅದೇ ರೀತಿಯಲ್ಲಿ ವರ್ಧಮಾನ ಮಹಾವೀರನ್ರಿ ಕ್ರಿಶ್ಚಿಯನ್ ಪೂರ್ವ 527ರಲ್ಲಿ ಅವರು ಪಾವ ಎಂಬಲ್ಲಿ ನಿಧನ ಆಗ್ತಾರೆ. ಅವ್ರು ಕೊಟ್ಟಂಥ ಆದರ್ಶ ಏನ್ರಿ ಎಲ್ಲ ಜಗತ್ತಿಗೆ ಭಾಳ ಫೇಮಸ್ ಅದಾರಿ. ಮತ್ತು ಮನುಷ್ಯನ್ರಿ ದೈಹಿಕವಾಗಿ ಹಿಂಸೆ ಅಲ್ಲ, ಮಾನಸಿಕವಾಗಿ ಹಿಂಸೆ ಕೊಟ್ಟರೆ ಅದು ಒಬ್ಬರ ಮನವನ್ನು ನೋಯಿಸಿ ಒಬ್ಬರ ಮನವನ್ನು ಘಾತವ ಮಾಡಿ ಗಂಗೆಯಲ್ಲಿ ಮಿಂದೊಡೆ ಏನಾಗುವುದಯ್ಯ, ಚಂದ್ರನು ಗಂಗಾ ನದಿಯ ದಡದಲ್ಲಿ ಬಂದಡೆ ಕಳಂಕ ಹೋಗುವುದೇ, ಯಾರೊಬ್ಬರ ಮನವನ್ನು ನೋವು ಮಾಡದವನೇ, ಯಾರೊಬ್ಬರ ಮನವನ್ನು ಘಾತವ ಮಾಡದವನೇ, ಪರಮ ಪಾವನ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಲ್ಲ ಶರಣರು ಅದೇ ಹೇಳ್ತಾರೆ. ಅದೇ ರೀತಿಯಲ್ಲಿ ಜಗತ್ತಿಗೆ ಮೊಟ್ಟ ಮೊದಲು ಅಹಿಂಸೆಯನ್ನು ಕೊಟ್ಟವರು ಅಂದ್ರೆ ಜೈನ ಧರ್ಮ. ಅದೇ ರೀತಿಯಲ್ಲಿ ವರ್ಧಮಾನ ಮಹಾವೀರರು ಅವರ ಆದರ್ಶವನ್ನು ಅನುಸರಿಸಬೇಕಂತ ಹೇಳ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ.